ಒಮ್ಮೆ ಭಾರತದ ದಕ್ಷಿಣ ಭಾಗದಲ್ಲಿ ರಾಜ ವಿದ್ಯಾಧರ ಎಂಬ ಮಹಾರಾಜನು ಆಳುತ್ತಿದ್ದ. ಅವನು ಧರ್ಮನಿಷ್ಠ, ಪ್ರಜೆಪಾಲಕ ಮತ್ತು ಜ್ಞಾನಾಸಕ್ತಿ ರೂಲರಾಗಿದ್ದ. ಅವನ ಅರಮನೆ ಸಂಸ್ಕೃತಿಯ, ಸಂಗೀತದ ಮತ್ತು ಶಾಸ್ತ್ರಚರ್ಚೆಯ ಕೇಂದ್ರವಾಗಿತ್ತು. ಒಂದು ದಿನ ಮಹಾರಾಜನಿಗೆ ಅಜ್ಞಾತ ವೇಷದಲ್ಲಿ ಬಂದ ಜ್ಯೋತಿಷ್ಯನೊಬ್ಬನು ಸಿಕ್ಕಿದ. ಅವನು ಹೇಳಿದ, ರಾಜನೇ, ನಿನಗೆ ಶೀಘ್ರದಲ್ಲಿ ದೊಡ್ಡ ಪರೀಕ್ಷೆ ಎದುರಾಗಲಿದೆ. ಆದರೆ ನಿನಗೆ ಧೈರ್ಯವಿದೆ, ನೀನು ಗೆಲ್ತೀಯ. ಆ ಮಾತುಗಳ ನಂತರ ಮಳೆಗೆ ತೀವ್ರ ಬೇಟೆಯಂತೆಯೇ ಬಂದ ಎಡವಟ್ಟಿನಿಂದಾಗಿ ರಾಜ್ಯದ ಬೆಳೆದ ಬೆಳೆಗೆ ನಾಶವಾಯಿತು. ಪ್ರಜೆಗಳು ಬಡಬಡಿಗೆಯಾಗಿದ್ರು. ಮಹಾರಾಜನು ತನ್ನ ರಾಜ್ಯದ ಬಡವರಿಗೆ ಧಾನ್ಯ, ನೀರು ಮತ್ತು ಔಷಧಿ ಒದಗಿಸಿ ಯಾರಿಗೂ ಕಷ್ಟವಾಗದಂತೆ ನೋಡಿಕೊಂಡ. ಅವನ ಪುತ್ರ ಧನಂಜಯ ತಾತ್ಕಾಲಿಕವಾಗಿ ಸೇನೆಯನ್ನು ಮುನ್ನಡೆಸಿ ಶಾಂತಿಯನ್ನು ಕಾಪಾಡಿದ. ರಾಜ್ಯದ ಸ್ತ್ರೀಯರು, ಋಷಿಗಳು, ಕಲಾವಿದರು ಎಲ್ಲರೂ ರಾಜನ ಶ್ಲಾಘನೆ ಮಾಡಿದರು. ಅಂತಿಮವಾಗಿ ಆ ಜ್ಯೋತಿಷ್ಯನು ಮತ್ತೆ ಬಂದು ಹೀಗೆ ಹೇಳಿದ, ನೀನು ನಿನ್ನ ಧರ್ಮದಿಂದ ದೊರಕಿದ ವಿಜಯದ ರಾಜಮನೆತನದ ನಿಜವಾದ ಹಕ್ಕುದಾರ.